ಐರಾ ಮತ್ತು 7 ಅದ್ಭುತಗಳು. ಐರಾ ಕುತೂಹಲ ತುಂಬಿದ 6 ವರ್ಷದ ಬಾಲಕಿ. ಅವಳಿಗೆ ಹೊಸ ಜಾಗಗಳನ್ನು ನೋಡುವುದು ಎಂದರೆ ಬಹಳ ಇಷ್ಟ. ಒಂದು ದಿನ ಅವಳ ಅಪ್ಪ ಪ್ರವಾಸ್, ಐರಾ, ನಾವು ಜಗತ್ತಿನ 7 ಅದ್ಭುತಗಳನ್ನು ನೋಡಲು ಹೋಗೋಣವೇ ಎಂದು ಕೇಳಿದರು. ಐರಾಳ ಕಣ್ಣುಗಳು ಆನಂದದಿಂದ ಮಿಂಚಿದವು. ಐರಾ ಆಶ್ಚರ್ಯದಿಂದ ಅಪ್ಪನನ್ನೇ ನೋಡುತ್ತಾ ಕೇಳಿದಳು, ನಿಜವಾ ಅಪ್ಪ, ನಾವು ಅಷ್ಟೊಂದು ದೊಡ್ಡ ಪ್ರವಾಸಕ್ಕೆ ಹೋಗುತ್ತಿದ್ದೇವಾ? ಅಮ್ಮ ಅನನ್ಯ ನಗುತ್ತಾ ಹತ್ತಿರ ಬಂದು, ಹೌದು ಮಗಳೇ, ಇದು ಬಹಳ ದೊಡ್ಡ ಪ್ರಯಾಣ, ನಾವು ಸಾಕಷ್ಟು ಸಿದ್ಧತೆ ಮಾಡಿಕೊಳ್ಳಬೇಕು ಎಂದರು. ಐರಾ ಖುಷಿಯಿಂದ ಕುಣಿದಾಡಿದಳು. ಅವರ ಮೊದಲ ನಿಲ್ದಾಣ ಭಾರತದ ತಾಜ್ ಮಹಲ್. ಬಿಳಿ ಮರ್ಮರ ಕಲ್ಲಿನ ಆ ಸುಂದರ ಕಟ್ಟಡವನ್ನು ನೋಡಿ ಐರಾ ಬೆರಗಾದಳು. ಅವಳು ಅಮ್ಮನ ಕೈ ಹಿಡಿದು, ಅಮ್ಮ, ಇದು ನಿಜವಾದ ಕಟ್ಟಡವೋ ಅಥವಾ ಯಾವುದಾದರೂ ಕನಸಿನ ಅರಮನೆಯೋ ಎಂದು ಸಂಭ್ರಮದಿಂದ ಕೇಳಿದಳು. ನಂತರ ಅವರು ಚೀನಾದ ಮಹಾಗೋಡೆಯನ್ನು ನೋಡಲು ಹೋದರು. ಬೆಟ್ಟಗಳ ಮೇಲೆ ಹಾವಿನಂತೆ ಉದ್ದವಾಗಿ ಹರಡಿರುವ ಗೋಡೆಯನ್ನು ಕಂಡು ಐರಾ ಆಶ್ಚರ್ಯಪಟ್ಟಳು. ಅಪ್ಪ, ಈ ಗೋಡೆ ಎಷ್ಟು ಉದ್ದವಾಗಿದೆ, ಇದು ಎಲ್ಲಿ ಮುಗಿಯುತ್ತದೆ ಎಂದು ಅವಳು ಅಪ್ಪ ಪ್ರವಾಸ್ ಅವರ ಬಳಿ ಕೇಳಿದಳು. ಬ್ರೆಜಿಲ್ನ ಬೆಟ್ಟದ ಮೇಲಿರುವ ಕ್ರಿಸ್ತದ ರಿಡೀಮರ್ ಪ್ರತಿಮೆಯನ್ನು ನೋಡಿದಾಗ ಐರಾಳಿಗೆ ತುಂಬಾ ಖುಷಿಯಾಯಿತು. ಅವಳು ತನ್ನ ಕೈಗಳನ್ನು ಅಗಲವಾಗಿ ಚಾಚಿ, ಅಪ್ಪ ನೋಡಿ, ಈ ದೊಡ್ಡ ಪ್ರತಿಮೆ ಎಲ್ಲರನ್ನೂ ಅಪ್ಪಿಕೊಳ್ಳಲು ಕರೆಯುತ್ತಿರುವಂತೆ ಕಾಣುತ್ತಿದೆ ಅಲ್ವಾ ಎಂದಳು. ಪೆರುವಿನ ದಟ್ಟ ಹಸಿರು ಬೆಟ್ಟಗಳ ಮಧ್ಯೆ ಇರುವ ಮಚ್ಚು ಪಿಚ್ಚು ನಗರಕ್ಕೆ ಅವರು ಬಂದರು. ಅಮ್ಮ, ಇದೊಂದು ರಹಸ್ಯ ನಗರಿ ತಾನೇ? ಇಲ್ಲಿ ಎಷ್ಟು ಹಳೆಯ ಕಟ್ಟಡಗಳಿವೆ ಎಂದು ಐರಾ ಕುತೂಹಲದಿಂದ ಪ್ರಶ್ನಿಸಿದಳು. ಅಮ್ಮ ಅಲ್ಲಿನ ಕಲ್ಲುಗಳ ಕೆತ್ತನೆಯ ಬಗ್ಗೆ ಐರಾಳಿಗೆ ವಿವರಿಸಿದರು. ಮೆಕ್ಸಿಕೋದ ಚಿಚೆನ್ ಇಟ್ಜಾ ಪಿರಮಿಡ್ ನೋಡಿದಾಗ ಐರಾಳಿಗೆ ಆಶ್ಚರ್ಯವೋ ಆಶ್ಚರ್ಯ. ಅಪ್ಪ, ಹಳೆಯ ಕಾಲದ ಜನರು ಎಷ್ಟು ಜಾಣರು, ಯಂತ್ರಗಳಿಲ್ಲದೆ ಇಷ್ಟು ದೊಡ್ಡ ಕಟ್ಟಡವನ್ನು ಹೇಗೆ ಕಟ್ಟಿದರು ಎಂದು ಕೇಳಿದಳು. ಅವಳು ಆ ಎತ್ತರದ ಮೆಟ್ಟಿಲುಗಳನ್ನು ನೋಡಿ ಬೆರಗಾದಳು. ಇಟಲಿಯ ರೋಮ್ ನಗರದ ಕೊಲೋಸಿಯಂ ಮುಂದೆ ನಿಂತಾಗ ಐರಾ ಅಲ್ಲಿ ನಡೆದ ಹಳೆಯ ಕಥೆಗಳ ಬಗ್ಗೆ ಯೋಚಿಸಿದಳು. ಇದು ತುಂಬಾ ದೊಡ್ಡದಾಗಿದೆ ಅಪ್ಪ, ಇಲ್ಲಿ ಸಾವಿರಾರು ಜನರು ಕುಳಿತು ಆಟಗಳನ್ನು ನೋಡುತ್ತಿದ್ದರಂತೆ, ಹೌದಾ ಎಂದು ಅಪ್ಪನ ಕೈ ಹಿಡಿದು ಕೇಳಿದಳು. ಕೊನೆಯದಾಗಿ ಅವರು ಜೋರ್ಡಾನ್ನ ಪೆಟ್ರಾ ನಗರಿಗೆ ಬಂದರು. ಕಲ್ಲಿನ ಗೋಡೆಗಳ ಮಧ್ಯೆ ಕೆತ್ತಲ್ಪಟ್ಟ ಆ ಅದ್ಭುತ ನಗರವನ್ನು ನೋಡಿ ಐರಾ ಮಂತ್ರಮುಗ್ಧಳಾದಳು. ಅಮ್ಮ, ಜಗತ್ತು ಎಷ್ಟು ಸುಂದರವಾಗಿದೆ, ಪ್ರತಿಯೊಂದು ಜಾಗವೂ ಒಂದು ಅದ್ಭುತವೇ ಎಂದು ಅವಳು ಉದ್ಗರಿಸಿದಳು. ಪ್ರವಾಸ ಮುಗಿಸಿ ಮನೆಗೆ ಬಂದ ಐರಾಳಿಗೆ ಒಂದು ದೊಡ್ಡ ಸತ್ಯ ಅರ್ಥವಾಯಿತು. ನಾವು ಪ್ರಯಾಣ ಮಾಡಿದರೆ ಜಗತ್ತಿನ ಬಗ್ಗೆ ತುಂಬಾ ಕಲಿಯಬಹುದು ಅಮ್ಮ ಎಂದು ಅವಳು ಹೇಳಿದಳು. ನೀತಿ: ನಾವು ಜಗತ್ತನ್ನು ಸುತ್ತಿದಷ್ಟು ನಮ್ಮ ಜ್ಞಾನ ಬೆಳೆಯುತ್ತದೆ. ಕಲಿಯುವುದು ಒಂದು ದೊಡ್ಡ ಸಾಹಸ.